ಪ್ರಾರಂಭ ಆಗ್ತಾ ಇದೆ. ಶಾಲೆ ಪಠ್ಯ ವರ್ಸಸ್ ಮದರಸಾ ಶಿಕ್ಷಣದ ದಂಗಲ್ ಪ್ರಾರಂಭ ಆಗ್ತಾ ಇದೆ ಅನ್ನುವಂಥ ವಿಚಾರ ಕಾರಣ ಭರತ್ ಶೆಟ್ಟಿ ಅವರ ಆ ಒಂದು ಮಾತು ಧರ್ಮ ಯುದ್ಧಕ್ಕೆ ಸಾಕ್ಷಿ ಆಗ್ತಾ ಇದೆಯಾ, ದಾರಿ ಮಾಡಿಕೊಡ್ತಾ ಇದೆಯಾ ಅನ್ನುವಂಥ ಚರ್ಚೆಗಳು ಪ್ರಾರಂಭ ಆಗಿದೆ. ರಿಪಬ್ಲಿಕ್ ಆಡಾಗೆ ಶಾಸಕ ಭರತ್ ಶೆಟ್ಟಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಹೊಸ ಚರ್ಚೆ ಹುಟ್ಟು ಹಾಕಿದ್ದಾರೆ ಶಾಸಕ ಭರತ್ ಶೆಟ್ಟಿ. ಮದರಸಾಗಳಲ್ಲಿ ನಡೆಯುವ ಶಿಕ್ಷಣದ ಬಗ್ಗೆ ಹಲವು ಚರ್ಚೆಗಳಿದೆ. ಮದರಸಾಗಳಲ್ಲಿ ಏನ್ ನಡೀತಾ ಇದೆ ಎಂಬ ಅನುಮಾನ ಇದೆ. ಇದುವರೆಗೂ ಮದರಸಾಗಳಲ್ಲಿ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಮಾಹಿತಿ ಕೊಟ್ಟೇ ಇಲ್ಲ. ಮದರಸಾಗಳೆಲ್ಲ ಶಿಕ್ಷಣದ ಪಠ್ಯ ಪುಸ್ತಕಗಳನ್ನ ಬಹಿರಂಗ ಪಡಿಸಲಿ ಅಂತ ಸವಾಲ್ ಹಾಕಿದ್ದಾರೆ. ಓಕೆ, ಮೊದಲು ಭರತ್ ಶೆಟ್ಟಿ ಸುರತ್ಕಲ್ನ MLA. ಮಂಗಳೂರಿನಲ್ಲಿ ಏನಾಯಿತು, ಮೊನ್ನೆ ಶಿಕ್ಷಕಿಯೊಬ್ಬರು ರಾಮನ ಬಗ್ಗೆ ಪ್ರಧಾನಿಗಳ ಬಗ್ಗೆ ಮಾತನಾಡಿದ್ದು ದೊಡ್ಡ ರಾದ್ಧಾಂತಕ್ಕೆ ಕಾರಣವಾಯಿತು. ಆಮೇಲೆ ಈಗಲೂ ನಾನು ಹೇಳ್ತಾ ಇದ್ದೀನಿ, ಟೀಚರ್ಗೆ ಆ ವಿಚಾರ ಮಾತಾಡುವಂಥ ಅಗತ್ಯ ಇರಲಿಲ್ಲ, ಮತ್ತೊಬ್ಬರನ್ನ ಎತ್ತಿ ಕಟ್ಟುವಂಥ ಅಗತ್ಯ ಇರಲಿಲ್ಲ. ಸ್ವತಃ ಅವರು ಕ್ರಿಶ್ಚಿಯನ್ ಟೀಚರ್. ಆಗ ಆ ಹುಡುಗರು ಕೇಳ್ಬೋದಲ್ಲ, ಮತ್ತೊಬ್ಬರು ಸರ್ ಯೇಸು ಕ್ರಿಸ್ತ ಅವರನ್ನು ಯಾರು ಶಿಲುಬೆಗೆ ಹಾಕಿದ್ದು, ಯೇಸು ಕ್ರಿಸ್ತರನ್ನು ಯಾರಾದರೂ ಹಿಂದೂಗಳು ಶಿಲುಬೆಗೆ ಹಾಕಿದ್ರಾ ಅಂತೆಲ್ಲ ಪ್ರಶ್ನೆ. ಯಾರು ಅವರ ಕೈಗೆ ಇದು ಹೊಡೆದ್ರು, ಮೊಳೆ ಹೊಡೆದ್ರು, ಯಾರು ಕೇಳಿಲ್ಲಲ್ಲ. ಇದರಲ್ಲಿ ಬೈಬಲ್ನಲ್ಲಿ ಭೂಮಿ ಚಪ್ಪಟೆಯಾಗಿದೆ ಅಂತ ಇದೆ, ನೀವು ಉರುಟಾಗಿದೆ, ಹೀಗೆ ಇದಕ್ಕೆಲ್ಲ ಪ್ರಶ್ನೆಗೆ ಉತ್ತರ ಕೇಳ್ತಾ ಹೋದರೆ. ಸೊ ಹಾಗಾಗಿ ಅವರು ಅದನ್ನು ಮಾತನಾಡಿದ್ದು ಖಂಡಿತವಾಗ್ಲೂ ಮಕ್ಕಳೊಂದಿಗೆ ಸರಿಯಲ್ಲ. ಹಾಗಂತ ಅದಕ್ಕೆ ಆ ಮಕ್ಕಳನ್ನು ಯೂಸ್ ಮಾಡಿಕೊಂಡು ಪ್ರೊಟೆಸ್ಟ್ ಮಾಡಿದ್ದು ಕೂಡ ತಪ್ಪು. ವೇದವ್ಯಾಸ ಕಾಮತ್ ಇರ್ಬೋದು, ಭರತ್ ಶೆಟ್ಟಿ ಇರ್ಬೋದು, ಅದು ತಪ್ಪು. ಯಾಕಂದರೆ ನೀವು ಆ ವಿಚಾರಗಳನ್ನು ಅಲ್ಲಲ್ಲೇ ದೊಡ್ಡವರು ಕೂತು ಮಕ್ಕಳ ತಲೆಗೆ ಹಾಕಬಾರ್ದು. ಆಮೇಲೆ ಟೀಚರ್ ವಿರುದ್ಧ ಕ್ರಮ ಕೈಗೊಳ್ಬೋದಾಗಿತ್ತು, ಎಲ್ಲವನ್ನು ಮಾಡಬೇಕಾಗಿತ್ತು. ಅದಾದ ನಂತರ ಭರತ್ ಶೆಟ್ಟಿ ಒಂದು ಹೇಳಿಕೆಯನ್ನು ಕೊಟ್ಟರು. ಏನಪ್ಪ ಅಂತಂದರೆ, ಎಲ್ಲರೂ ಕೂಡ ಏನು ಕ್ರೈಸ್ತ ಶಾಲೆಗಳನ್ನು ಬಿಡ್ಬಿಡಿ ಇರ್ತಾರೆ. ಇದು ಮತ್ತೊಂದು ತಪ್ಪು, ಬ್ಲಂಡರ್ ಭರತ್ ಶೆಟ್ಟಿ ಅವ್ರದ್ದು. ನಾನು ಅವ್ರ ಹತ್ರ ಕೇಳೋದು, ಎಷ್ಟು ಶಾಲೆ ಮಾಡಿದ್ದೀರಿ ನೀವು, ಎಷ್ಟು ಸರ್ಕಾರಿ ಶಾಲೆ ಮಾಡಿದ್ದೀರಿ, ಎಷ್ಟು ನಿಮ್ಮ ಸ್ವಂತ ಶಾಲೆ ಇದೆ? ಅಲ್ಲಿ ಕನ್ನಡಕ ಪ್ರಭಾಕರ ಭಟ್ರು ಒಂದು ಶಾಲೆ ಮಾಡಿದ್ದಾರೆ, ಶ್ರೀರಾಮ್ ಶಾಲೆ. ನೀವೆಲ್ಲ ಎಷ್ಟು ಮಾಡಿದ್ದೀರಿ? ಅಲ್ಲಿ ನಳಿನ್ ಕುಮಾರ್ ಕಟೀಲ್ ಇದ್ರಲ್ಲ, ಉಳಿದವರು ಮಾಡಿದ್ರೆ ಇಲ್ಲ. ನಾಳೆ ಎಲ್ಲ ಮಕ್ಕಳು ಬಂದ್ಬಿಟ್ಟು ನಿಮ್ಮ ಮನೆ ಮುಂದೆ ಕೂತ್ಕೊಂಡ್ರೆ ಏನು ಮಾಡ್ತೀರಿ ಶಾಲೆಗೆ ಸೇರಿಸಿ ಅಂದರೆ? ಆಮೇಲೆ ಜನಪ್ರತಿನಿಧಿಗಳಾದವರು ಒಂದು ಎಚ್ಚರಿಕೆಯನ್ನು ಮಾತಾಡಬೇಕು. ಈಗ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮದ್ರಸಾ ಶಿಕ್ಷಣದ ಬಗ್ಗೆ. ರಾಜಕೀಯ ಉದ್ದೇಶಕ್ಕಾಗಿ ಹೇಳಿದ ಹೇಳಿಕೆನೇ ಇರ್ಬೋದು, ಆದರೆ ಸಿಲೆಬಸ್ ಏನು ಅನ್ನೋದು ಸಾರ್ವಜನಿಕವಾಗಿ ಗೊತ್ತಾಗಲೇಬೇಕು. ಅದು ಹಿಂದೂ ಕಾಲೇಜ್ ಇರ್ಬೋದು, ಹಿಂದೂ ಶಾಲೆ ಇರ್ಬೋದು, ಮದ್ರಸಾ ಇರ್ಬೋದು, ಯಾವುದೇ ಧಾರ್ಮಿಕ ಶಿಕ್ಷಣಗಳಿರ್ಬೋದು, ಏನು ಕಲಿಸ್ತೀರಿ ಅನ್ನೋದನ್ನು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವು ಓಪನ್ ಆಗಿ ಗೊತ್ತಿರಲೇಬೇಕು. ಯಾಕಂದರೆ ನಮ್ಮ ಈ ಆ್ಯಕ್ಟ್ ಇದೆ ಗೊತ್ತಾ, ಏನು RTI, ನೀವು ಎಷ್ಟು ಖರ್ಚು ಮಾಡ್ತೀರಿ ಅಂತ ಮೊದಲು ಗೊತ್ತಾಗ್ತಿರ್ಲಿಲ್ಲ. ನೀವೀಗ ₹1 ಖರ್ಚು ಮಾಡಿದರೂ ಕೂಡ RTI ಮುಖಾಂತರ ನೀವು ಪಡಿಬೇಕಾಗತ್ತೆ. ಹಾಗಾಗಿ ಅದು ಕೂಡ ಓಪನ್ ಆಗಬೇಕಾಗೋದು ಸಹಜದಲ್ಲಿ, ಎರಡು ಮಾತಿಲ್ಲ. ಅದರ ಬಗ್ಗೆ ಮಾತನಾಡಿದ್ದಾರೆ. ಇದನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಬೇಕಂದ್ರೆ. ಯಾಕಂದರೆ ಇದು ಕೇವಲ ಮದ್ರಸಾ ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇಲ್ಲ, ಎಲ್ಲವೂ ಕೂಡ ಕಣ್ಣಿನ ಮುಂದೆನೇ ನಡೀಬೇಕು, ಸರ್ಕಾರದ ಎಲ್ಲ ಪ್ರಕ್ರಿಯೆಗಳು ಕೂಡ. ಏನು ಹೇಳಿದ್ದಾರೆ ಕೇಳಿಸ್ಕೊಂಡು. ಮದ್ರಸಾ ಸಿಸ್ಟಮ್ನಲ್ಲಿ ನೀವು ರಾಷ್ಟ್ರದ ಬಗ್ಗೆ ಒಳ್ಳೆ ರೀತಿಯ ಭಾವನೆ ಬರೆದಿದ್ದರೆ ನನ್ನ ಇಂಟರ್ಫಿರೆನ್ಸ್ ಇಲ್ಲ. ಆದರೆ ಇದೆಲ್ಲ ಟೀಚಿಂಗ್ ಇನ್ಸ್ಟಿಟ್ಯೂಷನ್ಸು ಗೌರ್ಮೆಂಟ್ನ ಅಂಡರಲ್ಲೇ ಕೆಲಸ ಮಾಡಬೇಕು. ಯಾಕಂದರೆ ನಾವು ಮಕ್ಕಳಿಗೆ ಕಲಿಸಿಕೊಡ್ತಿದ್ದೇವೆ. ಮಕ್ಕಳಿಗೆ ಯಾವ ರೀತಿ ಎಜುಕೇಷನನ್ನು ಕೊಡ್ತಾರೆ ಅನ್ನೋದನ್ನು ಪೇರೆಂಟ್ಸು ಡಿಸೈಡ್ ಮಾಡಬೇಕಿದೆ, ಸರ್ಕಾರ ಸಹ ಡಿಸೈಡ್ ಮಾಡಬೇಕಾಗಿದೆ. ಬಹಿರಂಗವಾಗಿ ಅಲ್ಲಿ ಏನು ಕಲಿಸ್ತಾರೆ, ಅದರ ಕರಿಕ್ಯುಲಮ್ ಏನು, ಅದು ನಮ್ಗೆ ಗೊತ್ತಾಗಬೇಕು. ನೀವು ಒಂದು ವೇಳೆ ಮದ್ರಸಲ್ಲಿ ಕೂರಿಸ್ಕೊಂಡು ಮತ್ತೊಂದು ಧರ್ಮದವರು ಯಾರೂ ಸರಿ ಇಲ್ಲ, ಆ ರೀತಿಯ ಕೋಮು ಭಾವನೆ ಪ್ರಚನೆ ಮಾಡುವಂಥ ಮದ್ರಸೆಗಳಿದ್ದರೆ ಅದನ್ನು ನಿಲ್ಲಿಸ್ಬೇಕು. ಒಳ್ಳೆ ಮದ್ರಸೆಗಳಲ್ಲಿ ಒಳ್ಳೆ ಶಿಕ್ಷಣ ಕೊಡುವಂಥ ಮದ್ರಸೆಗಳಿದ್ದರೆ ಅಭ್ಯಂತರ ಇರುವುದಿಲ್ಲ ಯಾರದ್ದು. ಪೇರೆಂಟ್ಸು ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಈಗ ನಾವು ಹಲವಾರು ಮಕ್ಕಳ ಮೇಲೆ ಸೆಕ್ಷುವಲ್ ಅಸಾಲ್ಟ್ಸ್ ಆಗೋದನ್ನು ನಾವು ನೋಡ್ತಾ ಇದ್ದೇವೆ, ಕೆಲವುಗಳಲ್ಲಿ ನೋಡ್ತಾ ಇದ್ದೇವೆ. ಆ ಸೆಕ್ಷುವಲ್ ಅಸಾಲ್ಟ್ಸನ್ನು ತಡಿಬೇಕಾದದ್ದು ಖಾಲಿ ಪೇರೆಂಟ್ಸ್ ಮಾತ್ರ ಅಲ್ಲ, ಸರ್ಕಾರದ ಜವಾಬ್ದಾರಿ ಇದೆ. ಇದು ಮತಕ್ಕೆ ಸಂಬಂಧಪಟ್ಟಂಥ ವಿಷಯ ಅಲ್ಲ. ಒಂದು ಸಣ್ಣ ಮಕ್ಕಳನ್ನು ನೀವೆಲ್ಲೋ ಒಂದು ಕಡೆ ಕಳಿಸ್ತೀರಿ, ಅದರ ಮೇಲೆ ನಮಗೆ ಸರ್ಕಾರಕ್ಕೆ ಅಥವಾ ಪೇರೆಂಟ್ಸ್ಗೆ ಕಂಟ್ರೋಲ್ ಇಲ್ಲದಿದ್ದರೆ ಅಲ್ಲಿ ಟೀಚಿಂಗ್ ಮಾಡುವಂಥ. ಓಕೆ, ಇವರ ಹೇಳಿಕೆಗಳು ಮೊನ್ನೆಯ ಘಟನೆಯಿಂದ. ಈಗ ಮಂಗಳೂರಲ್ಲಿ ನಮ್ಮ ರಿಪೋರ್ಟರ್ ಶ್ರೀಪಾದ್ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಪಾದ್, ಮೊನ್ನೆಯಿಂದ ಇದರ ಬಗ್ಗೆ ಈಗ ನೀವು ಎಲ್ಲಿದ್ದೀರಿ, ಇದರ ಬಗ್ಗೆ ಏನು ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ? ಅಂದರೆ ಇದು ಕೇವಲ ರಾಜಕೀಯ ಲಾಭಕ್ಕಾಗಿ ಕೊಟ್ಟಂಥ ಹೇಳಿಕೆಯನ್ನು ಚುನಾವಣೆ ಬಂತು ಅಂತೇಳಿ, ಅಥವಾ ಇದರ ಹಿಂದೆ ನಿಜವಾದ ಸತ್ಯಾಂಶಗಳಿದೆಯಾ? ನಾನು ಕೆಲವು ವಿಚಾರಗಳನ್ನು ಹೇಳಿದೆ. ಅಲ್ಲಿ ಟೀಚರ್ ಹೇಳಿದ್ದು ತಪ್ಪು, ಅದಾದ ನಂತರ ಇವರು ಮಕ್ಕಳನ್ನ ಕರ್ಕೊಂಡೋಗಿ ಪ್ರೊಟೆಸ್ಟ್ ಮಾಡಿದ ತಪ್ಪು, ಅದನ್ನು ದೊಡ್ಡವರೇ ಕೂತು ಪರಿಹರಿಸಬೇಕಾಗಿತ್ತು. ನಂಬರ್ 2, ಆನಂತರ ಭರತ್ ಶೆಟ್ಟಿ ಅವರ ಹೇಳಿಕೆ ಅದು ತಪ್ಪು. ಆದರೆ ಈ ಮದ್ರಸಾ ವಿಚಾರ ಇದೆಯಲ್ಲ, ಮದ್ರಸಾ ಅಂತಂದರೆ ಯಾವುದೇ ಶಿಕ್ಷಣ ಸಂಸ್ಥೆಗಳಿರಲಿ, ಅದು ಗುಪ್ತ ಕಾರ್ಯಸೂಚಿಯಲ್ಲಿ ಯಾವುದು ನಡೀಬಾರ್ದು, ಅದು ಮುಕ್ತವಾಗಿರಬೇಕು.
ಭರತ್ ಶೆಟ್ಟಿ ಹೇಳಿದಂಥ ಹೇಳಿಕೆ ಇದು ಯಾವ ರೀತಿಯಲ್ಲಿ ರಾಜಕೀಯವಾಗಿ ಬೇರೆ ಬೇರೆ ತಿರುವುಗಳನ್ನು ಪಡ್ಕೋಬೋದು? ಜಯಪ್ರಕಾಶ್, ನಾನೀಗ ಈ ಜೆರೋಸಾ ಶಾಲೆಯ ಮುಂದೆನೇ ಇದ್ದೀನಿ. ಈ ಶಾಲೆಯಲ್ಲಿ ಧರ್ಮ ಅವಹೇಳನ ಪಾಠ ಮಾಡಲಾಯಿತು ಅನ್ನುವಂತಹ ವಿಚಾರ ಈಗ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿದೆ ಅನ್ನೋದರಲ್ಲಿ 100% ಸತ್ಯ ಇದೆ. ಯಾಕಂದರೆ ವೇದವ್ಯಾಸ್ ಕಾಮತ್, ಭರತ್ ಶೆಟ್ಟಿ ಸೇರಿದಂತೆ ಇಲ್ಲೊಬ್ಬ ಲೋಕಲ್ ಕಾರ್ಪೊರೇಟರ್ ಹಾಗೆಯೇ ಇನ್ನುಳಿದ ಒಟ್ಟು 5 ಜನರ ಮೇಲೆ FIR ಆಗಿದೆ. ಇಲ್ಲಿ ಅಯೋಧ್ಯ ರಾಮ ಮಂದಿರ, ಪ್ರಧಾನಿ ಮೋದಿ, ಹೀಗೆ 10 ಹಲವು ವಿಚಾರಗಳನ್ನು ಇಟ್ಕೊಂಡು ಧರ್ಮ ಅವಹೇಳನ ಮಾಡಿದರು ಶಿಕ್ಷಕಿ ಪ್ರಭಾ ಅನ್ನುವರು ಅನ್ನುವಂತಹ ವಿಚಾರದಿಂದ ಆರಂಭ ಆದಂತಹ ಈ ಒಂದು ಘಟನೆ ಈಗ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ಳುವ ಹಂತಕ್ಕೆ ಬಂದು ನಿಂತಿದೆ. ವೇದವ್ಯಾಸ್ ಕಾಮತ್ ಅವರು ವಿದ್ಯಾರ್ಥಿಗಳನ್ನು ಕರ್ಕೊಂಡು ಸ್ಕೂಲ್ ಮುಂದೆ ಪ್ರತಿಭಟನೆಯನ್ನು ಮಾಡಿ ಜೈ ಶ್ರೀರಾಮ್ ಘೋಷಣೆಗಳನ್ನು ಕೂಗಿದ್ರು. ಇಲ್ಲಿ ಈ ರೀತಿಯ ಘೋಷಣೆಗಳು ಯಾಕೆ? ಆಧಾರರಹಿತವಾಗಿ ನೀವು ಆರೋಪವನ್ನು ಮಾಡಿ ಸುಮ್ಮನೆ ಶಿಕ್ಷಕಿಯನ್ನು ಅಮಾನತು ಮಾಡಿದಾರಲ್ಲ ಅಂತ ಇವರ ವಿರೋಧಿ ಪಡೆಯವರು ಈಗ ಟೀಕೆಯನ್ನು ಮಾಡ್ತಾ ಇದ್ದಾರೆ, ಈ ಘಟನೆಯನ್ನು ಖಂಡಿಸ್ತಾ ಇದ್ದಾರೆ. ಸದ್ಯಕ್ಕೆ ಕಾಂಗ್ರೆಸ್ ಮತ್ತು ಸಮಾನ ಮನಸ್ಕ ಸದಸ್ಯರುಗಳು ಹೇಳ್ತಾ ಇರೋದೇನಂತಂದರೆ, ಶಿಕ್ಷಕಿ ಪ್ರಭಾ ಅಲ್ಲಿ ಯಾವುದೇ ರೀತಿಯ ಪಾಠವನ್ನು ಮಾಡಿಲ್ಲ, ಆ ರೀತಿಯ ಘಟನೆಯೇ ನಡೆದಿಲ್ಲ, ಅದಕ್ಕೆ ಎಲ್ಲವೂ ಆಧಾರ ಇಲ್ಲ, ಆಧಾರರಹಿತವಾಗಿ ನೀವು ಮಾಡಿದ್ದೀರಿ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನ ಈಗಾಗಲೇ ಕಾಂಗ್ರೆಸ್ನ ಕೆಲವು ಐವನ್ ಡಿಸೋಜಾ ಸೇರಿದಂತೆ ಇದು ಶ್ರೀಪಾದ್, ಕಾಂಗ್ರೆಸ್ ಅವ್ರಿಗೂ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲ. ಕಾಂಗ್ರೆಸ್ ಅವರು ಈಗ ವೇದವ್ಯಾಸ್ ಕಾಮತ್ ಮೇಲೆ, ಭರತ್ ಶೆಟ್ಟಿ ಮೇಲೆ ಕೇಸ್ ಕೊಡ್ಲಿಕ್ಕೆ ಹೋದವರು ಸಮರ್ಥಿಸ್ಕೊಳ್ತಾರ? ಟೀಚರ್ ಮಾಡಿದ್ದನ್ನು ಕೂಡ ನೀವು ವಿರೋಧ ಮಾಡಬೇಕಲ್ಲ. ನೀವು ವಿರೋಧ ಮಾಡೋದು ರಾಜಕೀಯ ಇವ್ರು ಯಾಕೆ ಮಾಡ್ತಾರೆ? ಹಾಗಿದ್ರೆ ಕಾಂಗ್ರೆಸ್ ಮಾಡೋದು ರಾಜಕೀಯ, ಬಿಜೆಪಿ ಮಾಡೋದು ರಾಜಕೀಯ. ನಿಮಗೆ ಮಕ್ಕಳ ಭವಿಷ್ಯ ಯಾರಿಗೂ ಬೇಕಾಗಿಲ್ಲ. ಕಾಂಗ್ರೆಸ್ ಅವರು ಹೋಗಿ ಕಂಪ್ಲೇಂಟ್ ಮಾಡೋದೇನು ಅಂತಂದ್ರೆ, ನೀವು ಹಿಂಗೆ ಮಾಡಬಾರ್ದಾಗಿತ್ತು, ಟೀಚರ್ ಹಿಂಗೆ ಮಾಡ್ಬೋದಿತ್ತಾಗಿದ್ರೆ ಅದ್ರ ಬಗ್ಗೆ ಮಾತಾಡಲ್ಲ. ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ನೀವು ಅರ್ಧಂಬರ್ಧ ಯಾಕೆ ಹೇಳ್ತೀರಿ? ನಾನು ಗೋಧ್ರಾ ಘಟನೆಗಳ ಬಗ್ಗೆಗಳು ಕೂಡ ಅಷ್ಟೇ, ಕೆಲವರು ಗೋಧ್ರಾ ಹತ್ಯಾಕಾಂಡ ಎಸ್ ತಪ್ಪು, ಅದಕ್ಕಿಂತ ಮೊದಲು ನಡೆದಂಥ ಕರಸೇವಕರ ಹತ್ಯೆ 59 ಜನರದ್ದು, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಯಾರು ಕೂಡ? ಅದನ್ನು ಇಲ್ಲ ನೋಡಿ, ಇದು ಆಗತ್ತೆ, ಇದು ಆಗುವಾಗ ಅದನ್ನು ಮುಚ್ಚಿಡಬೇಕಾಗಿತ್ತು. ಯಾಕೆ ಮುಚ್ಚಿಡಬೇಕಾಗಿತ್ತು? ಯಾಕೆ ಮುಚ್ಚಿಡಬೇಕಾಗಿತ್ತು? ಶಿಕ್ಷಕ ಯಾಕೆ ಹೇಳಬೇಕಾಗಿತ್ತು? ಅದರ ಬಗ್ಗೆ ಯಾಕೆ ಹೇಳಬೇಕಾಗಿತ್ತು? ಈಗ ಜಾಗೃತವಾಗಿದೆ ಪ್ರತಿಯೊಂದು ಕೂಡ. ನೋಡಿ, ಸೇವೆ ಮತ್ತು ಶಿಕ್ಷಣದಲ್ಲಿ ಬಹಳ ದೊಡ್ಡ ಕ್ರಾಂತಿಯನ್ನು ಮಾಡಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ, ಸುಳ್ಳು ಹೇಳಬಾರ್ದು. ಹಾಗಂತ ಆ ಮೂಲಕ ಮತ್ತೊಂದು ಅವಹೇಳನ ಮಾಡೋದು. ನೀವು ಕೇರಳ ಭಾಗದಲ್ಲಿ, ಮಂಗಳೂರು ಭಾಗದಲ್ಲಿ ಕೆಲವು ಚರ್ಚ್ಗಳ ಮುಂದೆ ಈಗ ಗರುಡಗಂಬ ಇಡ್ತಿದ್ದಾರೆ, ಗೊತ್ತಾ ನಿಮಗೆ? ಗರುಡಗಂಬ ಯಾಕೆ? ಆಮೇಲೆ ಗಂಟೆ ಕಟ್ತಾರೆ ಹಿಂದೂಗಳ ದೇವಸ್ಥಾನದ ಮುಂದೆ ಅಲ್ವಾ ಗರುಡಗಂಬ. ಹಾಗಾಗಿ ಕೆಲವರಲ್ಲಿ ಹೆಂಗೆ ತಮಾಷೆ ಮಾಡ್ತಾರೆ ಅಂತಂದರೆ, ಬಹುಶಃ ನೀವು ನೋಡಿ ಅಲ್ಲಿ ಕೆಲವು ಚರ್ಚ್ಗಳಲ್ಲಿ ಗರುಡಗಂಬ ಇದೆ ಅಂದರೆ ಚರ್ಚ್ಗಳು ಮತಾಂತರ ಆಗ್ತಾ ಇದೆ ಅಂತ. ಮತಾಂತರದ ಮೂಲ ಉದ್ದೇಶ ಮತ್ತೊಂದು, ಇದೆಲ್ಲವೂ ಕೂಡ ಬೇರೆ ಬೇರೆ ಚರ್ಚೆಗಳು. ಟೀಚರ್ಗೆ ಏನು ಕೆಲಸ? ನನಗೇನು ಪಾಠ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅದನ್ನು ಮಾಡುವಂಥದ್ದು. ನೀವು ಧರ್ಮದ ಮೂಲಗಳಿಗೆ ಹೋದರೆ ಅದು ಸಣ್ಣ ಮಕ್ಕಳ ತಲೆಗೆ ಹೋಗುವಂಥದ್ದಲ್ಲ. ಟೀಚರ್ ಮಾಡಿದ್ದು ಅಕ್ಷಮ್ಯ ಅಪರಾಧ, ನಂಬರ್ 1. ಇದನ್ನು ಕ್ಲಿಯರ್ ಆಗಿ ಹೇಳ್ತಾರೆ, ಟೀಚರ್ ಮಾಡಿದ್ದು ಅಕ್ಷಮ್ಯ ಅಪರಾಧ, ಅದನ್ನು ಖಂಡಿಸಬೇಕು. ದೊಡ್ಡವರು ಹೋಗಿ ಖಂಡಿಸಿ ಅದನ್ನು ಪರಿಸಮಾಪ್ತಿ ಮಾಡಬಹುದಾಗಿತ್ತು. ಮಕ್ಕಳನ್ನು ಕರ್ಕೊಂಡೋಗಿ ಅಲ್ಲಿ ಜೈ ಶ್ರೀರಾಮ್ ಘೋಷಣೆ ಹಾಕುವಂಥ ಅಗತ್ಯ ಇರಲಿಲ್ಲ. ಇದು ವೇದವ್ಯಾಸ್ ಕಾಮತ್ ಮತ್ತು ಭರತ್ ಶೆಟ್ಟಿ ಮಾಡಿದಂಥ ತಪ್ಪು. ಮೂರನೇದು, ಭರತ್ ಶೆಟ್ಟಿ ಇನ್ನೊಂದು ಮಾತು ಹೇಳ್ತಾರೆ, ಏನು ಕ್ರೈಸ್ತ ಶಾಲೆಗಳಿಂದ ಬಿಟ್ಬಿಡಿಂದ ಯಾವ ಶಾಲೆಗೆ ಸೇರಿಸ್ತೀರಿ? ಅದು ಆಲೋಚನೆ ಮಾಡಿ. ನೀವು ಗೊತ್ತಿದ್ದವರು ಇವತ್ತು ಅದನ್ನು ಅದು ತಪ್ಪು. ಇವತ್ತು ಹೇಳಿದ್ರಲ್ವಾ, ಮದ್ರಸಾದಲ್ಲಿ ಯಾವ ಶಿಕ್ಷಣಗಳಿದೆ, ಏನು ಕೊಡ್ತಾ ಇದ್ದಾರೆ ಅನ್ನೋದನ್ನು ಬಹಿರಂಗಪಡಿಸಿಲ್ಲ ಅನ್ನೋದ್ರಲ್ಲಿ ತಪ್ಪೇನಿಲ್ಲ, ಅದು ಕರೆಕ್ಟ್. ರಿಪಬ್ಲಿಕ್ ಕನ್ನಡ ಏನು ಹೇಳುತ್ತೆ ಗೊತ್ತಾ? ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಜನಸಾಮಾನ್ಯರಿಗೆ ನಮ್ಮ ನಾಡಿನ ಕಾನೂನಲ್ಲಿ ಅನಿಸುತ್ತೆ, ಅದನ್ನು ನೇರವಾಗಿ ಹೇಳಬೇಕು, ಸರಿ ಯಾವುದು ತಪ್ಪು ಯಾವುದು, ಅಲ್ಲಿ ಬೇರೆ ಎರಡು ಮಾತಿಲ್ಲ. ಎಸ್, ಏನಾಗುತ್ತೆ ನೋಡೋಣ. ಪ್ಲೀಸ್ ಹೇಳಿ. ಜಯಪ್ರಕಾಶ್, ಏನಂತಂದ್ರೆ ಇಲ್ಲಿ ರಾಜಕೀಯ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. ತಾವು ಹೇಳಿದ ರೀತಿಯಲ್ಲಿ ಟೀಚರ್ ಮಾಡಿದ ಟೀಚರ್ ಹೇಳಿದಂತಹ ಮಾತುಗಳನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಬೇಕಾಗಿತ್ತು ಅನ್ನೋದು ಒಂದು ಕಡೆ ಆದ್ರೆ, ಈಗ ಟೀಚರ್ನ ಅಮಾನತು ಮಾಡಿದ್ದು ಜೊತೆಗೆ ಈ ರೀತಿ ಅವರು ಮಾತಾಡಿಯೇ ಇಲ್ಲ ಅನ್ನುವಂಥದ್ದನ್ನ ಹೈಲೈಟ್ ಮಾಡಿ ಮತ್ತೆ ಇಲ್ಲಿ ರಾಜಕೀಯ ಮಾಡುವಂತಹ ಕೆಲಸ ಆಗ್ತಾ ಇದೆ. ಶಿಕ್ಷಣ ಸಂಸ್ಥೆಗಳು ಅಂತಂದ್ರೆ ಸರ್ವಧರ್ಮ ಸಮಭಾವ ಸಾಮರಸ್ಯ ಅನ್ನುವಂಥದ್ದನ್ನ ವಿದ್ಯಾರ್ಥಿಗಳಿಗೆ ಹೇಳಬೇಕು. ಧರ್ಮದ ಮನೋಭಾವವನ್ನು ಬಿತ್ತಿ ಅಥವಾ ತಾರತಮ್ಯವನ್ನ ಅವರ ಮನಸ್ಸಲ್ಲಿ ಬರುವ ರೀತಿ ಮಾಡಿ ಪರಿಸರವನ್ನ ಹಾಳು ಮಾಡಬಾರ್ದು. ಆದ್ರೆ ಇಲ್ಲಿ ಆಗ್ತಾ ಇರೋದು ಅದೇ, ಅದನ್ನ ಪ್ರಶ್ನೆ ಮಾಡ್ತಾ ಇರುವಂತದ್ದು ಇಲ್ಲಿ ಈ ಶಾಸಕರು. ಆದ್ರೆ ಅದು ಅದೇ ರೀತಿ ಆಗೇ ಇಲ್ಲ ಅನ್ನುವಂತಹ ವಾದ ಮತ್ತೊಂದು ಕಡೆ. ಸೊ ಈ ವಿಚಾರಗಳಿಂದ, ಈ ಕಾರಣಗಳಿಂದ ಇದು ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದೆ. FIR ಆಗುವವರೆಗೂ ಹೋಗಿದೆ ಜಯಪ್ರಕಾಶ್.
ಈಗ ಸದ್ಯಕ್ಕೆ ಇಲ್ಲಿ ಶಾಸಕರು ಹೇಳ್ತಾ ಇರೋದು ಆಧಾರರಹಿತ ಅಲ್ಲ, ಅವ್ರು ಹೇಳಿದ್ದೇ ನಿಜ, ಮಕ್ಕಳೆಲ್ಲ ಹೇಳಿ ಆರೋಪ ಮಾಡಿದರು ಅಂದದ್ದಕ್ಕೆ ನಾವು ಪ್ರಶ್ನೆ ಮಾಡೋದಕ್ಕೆ ಬಂದಿದ್ದು ಅಂತ. correct, correct. ಇನ್ನು ಮತ್ತೊಂದು ಕಡೆ ಅವರನ್ನ ಅಮಾನತು ಮಾಡಿದ್ದಕ್ಕೆ DDPI ಇದು ಸೂಕ್ಷ್ಮ ವಿಚಾರ, ಇದನ್ನು ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂತ ಅವರು ತಲೆದಂಡ ಆಗಿದೆ, ಅದು ಬೇರೆ ವಿಚಾರ. ಆದ್ರೆ ಇಲ್ಲಿ ಇವ್ರು ಯಾಕೆ ಇದನ್ನ ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ, ಆಧಾರ ರಹಿತ ಇಟ್ಕೊಂಡು ಇವರನ್ನ ಅಮಾನತ್ ಮಾಡುವಂತ ಕೆಲಸವನ್ನ ಯಾಕೆ ಮಾಡಿದ್ರು ಅಂತ ಶಿಕ್ಷಕಿ ಪ್ರಭಾಪರವಾಗಿ ನಿಂತಿದ್ದಾರೆ. ಸೊ ಇಲ್ಲಿ ಇದೇ ವಿಚಾರ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇರುವಾಗ ಈ ರೀತಿಯ ಘಟನೆಗಳು ಕೂಡ ಇಲ್ಲಿ ಒಂದು ರೀತಿ ಸಹಜ ಆಗ್ಬಿಟ್ಟಿದೆ ಅನ್ನೋ ರೀತಿ ಮಂಗಳೂರು ಜನ ಮಾತಾಡ್ತಾರೆ. ಜಯಪ್ರಕಾಶ್, ಥ್ಯಾಂಕ್ ಯು ವೆರಿ ಮಚ್. ಆದರೆ ಒಂದಂತೂ ಭಾಳ ಸ್ಪಷ್ಟ, ಯಾವತ್ತೂ ಕೂಡ ನಾವು ಏನು ಮಾಡಿದ್ದೀವಿ ನಮ್ಮ ಕ್ಷೇತ್ರಕ್ಕೆ, ನಮ್ಮ ಸಮಾಜಕ್ಕೆ, ಇದನ್ನು ಮುಂದಿಟ್ಟುಕೊಂಡು ನಾವು ಹೋಗಬೇಕು.